ಆಪ್ಕಿ ಅದಾಲತ್ನಲ್ಲಿ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ರವಿಶಂಕರ್ ಅವರ ಮೇಲಿರುವ ಆರೋಪವೆಂದರೆ ಇವರ ಹೇಳಿಕೆಗಳು ವಿವಾದ ಸೃಷ್ಟಿ ಮಾಡುತ್ತವೆ ಎಂಬುದು. ಒಂದಷ್ಟು ದಿನಕ್ಕೊಂದ್ಸಲ ಈ ಥರದೊಂದು ಮಾತು ಬರುತ್ತೆ. ಮಲಾಲಾ ಯೂಸುಫ್ ಝೈಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ, ನೀವ್ ಹೇಳ್ತೀರಾ ಅದಕ್ಕೆ ಅವಳು ಲಾಯಕಲ್ಲ. ಒಂದೊಂದ್ಸಲ ಖಾರವಾದ ಸತ್ಯನ ಹೇಳಬೇಕಾಗುತ್ತೆ, ಸ್ವಲ್ಪ ಜೋರಾಗೆ ಹೇಳಬೇಕಾಗುತ್ತೆ. ಆಕೆ ಇದಕ್ಕೆ ಯೋಗ್ಯಳಲ್ಲ ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ಅವನು ಏನು ಮಾಡೇ ಇಲ್ಲ. 16 ವರ್ಷದ ಹುಡುಗಿ ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡ್ತಾಳೆ, ಏನು ಗೊತ್ತಿಲ್ಲ. ಸೊ ಅವರಿಗೆ ಪುರಸ್ಕಾರ ಸಿಗೋದು ಒಂದು ಪೊಲಿಟಿಕಲ್ ಗೇಮ್ ಅಷ್ಟೇ. ಆದ್ರೆ ಜಗತ್ತಲ್ಲಿ ನೀವು ಮಾಡಿರೋಂಥ ಕೆಲಸಗಳನ್ನ ಪರಿಗಣಿಸಿ ನಿಮಗೆ ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು. ಅದಂತೂ ನೋಡಿ, ನಾವೇನಾದ್ರೂ ಪ್ರೈಸ್ಗೆ ಕೆಲಸ ಮಾಡ್ತೀವ? ಹಾಗೆ ನೋಡಿದ್ರೆ ನಮ್ಮ ಥರ ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲರಿಗೂ ಸಿಗ್ಬೇಕು ಪುರಸ್ಕಾರ. ತುಂಬಾ ಜನ ಕೆಲಸ ಮಾಡಿದ್ದಾರೆ. ಒಂದು ಹೇಳಿಕೆನ ನಾನು ನೋಡಿದ್ದೆ, ಅದರಲ್ಲಿ ನೀವು ಹೇಳಿದ್ರಿ ಮಹಾರಾಷ್ಟ್ರದ ರೈತರು ಆತ್ಮಹತ್ಯೆನ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ಅವರಲ್ಲಿ ಆಧ್ಯಾತ್ಮದ ಕೊರತೆ ಇದೆ ಅಂತ. ಹೌದು, ನಿಜವಾದ ಮಾತಿದು. ಬಹಳ ದೊಡ್ಡ ವಿವಾದ ಆಗಿತ್ತು ಇದು. ದೊಡ್ಡ ದೊಡ್ಡ ನಾಯಕರು ಇಂಥ ಮಾತುಗಳನ್ನ ಹೇಳಬಾರ್ದು ಅಂತ ಹೇಳಿದ್ರು. ಯಾಕೆ ಹೇಳಬಾರ್ದು? ಅದು ಸತ್ಯನೇ ಅಲ್ವಾ? ನಾವೆಲ್ಲ 518 ಹಳ್ಳಿಗಳಲ್ಲಿ, ವಿದರ್ಭ ಹಳ್ಳಿಗಳಲ್ಲಿ ಹೋದ್ವಿ, ಮನೆ ಮನೆಗೂ ಹೋದ್ವಿ, ಎಲ್ಲ ರೈತರ ಜೊತೆ ಮಾತಾಡಿದ್ವಿ. ಮತ್ತು ಅವಾಗ ಗೊತ್ತಾಯ್ತು ಇದೇ ಕಾರಣ ಅಂತ. ಮತ್ತು ನಾವು ಅವಾಗ ನಮ್ಮ ಪ್ರಾಕ್ಟಿಕಲ್ ಅಂದ್ರೆ ನೋಡಿ, ನಾವು ಯಾವಾಗೂ ಸುಮ್ಮನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಲ್ಲ, ಯಾವುದೇ ಅಧ್ಯಯನ ಇಲ್ಲದೆ ಹೇಳಲ್ಲ. ಅಧ್ಯಯನ ಮಾಡಿದ್ದೆ, ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟೆ. ಇದಾದ ಮೇಲೆ ಕೂಡ ನೀವು ಅಧ್ಯಯನ ಮಾಡಿ ಹೇಳಿದ್ರಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ನಕ್ಸಲರಾಗ್ತಾರೆ ಅಂತ. ಇದು ಮೀಡಿಯಾದ್ದು ತುಂಟತನ ನೋಡಿ, ಇದು ಕಳ್ಳ ಕೆಲಸ ಇದು. ನನ್ನ ತಾಯಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ. ಅದು ಹೇಗೆ ಗವರ್ಮೆಂಟ್ ಸ್ಕೂಲಲ್ಲಿ ಓದವರೆಲ್ಲ ನಕ್ಸಲ್ಸ್ ಆಗ್ತಾರೆ? ಅದು ಹೇಗೆ ಕೂಡ ಹೇಳಿದ್ರು, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಾನು ನಕ್ಸಲ್ ಆಗ್ಲಿಲ್ಲ ಅಂತ. ಸರಿಯಾಗಿದೆ. ಮತ್ತೆ ಎಲ್ರೂ ನಕ್ಸಲೈಟ್ಸ್ ಆಗ್ಬಿಡ್ತಾರಾ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರು? ಇಲ್ಲ, ನಾನು ಆ ಥರ ಹೇಳಿಲ್ಲ. ನಾನೇನು ಹೇಳಿದ್ದೆ ಅಂದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ಮಾರಲ್ ಎಜುಕೇಶನ್ಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಇಲ್ಲಿ ಓದಿರೋ ಹುಡುಗರು ನಕ್ಸಲಿಸಂ ಕಡೆ ಅಟ್ರಾಕ್ಟ್ ಆಗಲ್ಲ, ಇಷ್ಟೇ ನಾನು ಹೇಳಿದ್ದು. ನೋಡಿ, ಪತ್ರಿಕೆಗಳಲ್ಲಿ ವ್ಯಕ್ತಿಗತ ಅಟೆನ್ಷನ್ ಬೇಕು ಯಾವಾಗ್ಲೂ ಮಕ್ಕಳು. ಮಾರ್ಚ್ 21, 2012 ಜೈಪುರ್ನ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ. ಶ್ರೀ ಶ್ರೀ ರವಿಶಂಕರ್ ಅವರು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳು ಮಾತ್ರ ನಕ್ಸಲ್ನಲ್ಲಿ ತೊಡ್ಕೊಳ್ತಾರೆ, ಮತ್ತೆ ಖಾಸಗಿ ಶಾಲೆಗಳಲ್ಲಿ ಓದೋ ಮಕ್ಕಳು ಅಂತ ವಿಷಯಗಳಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹೌದು, ಇದಂತೂ ನಿಜಾನೇ ಅಲ್ವಾ? ಎಲ್ಲ ಮಕ್ಕಳು ನಕ್ಸಲೈಟ್ಸ್ ಅಲ್ಲ, ಆದ್ರೆ ಯಾವ ಮಕ್ಕಳು ಗವರ್ಮೆಂಟ್ ಸ್ಕೂಲಿಂದ ಬಂದಿದಾರೋ ಅದು ಕಾಣುತ್ತೆ ಎದುರುಗಡೆ. ಹೇಳಿದ್ದೀನಿ ನಾನು. ಹಾಗಿದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಮಾಡೋದಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಓದೋ ಮಕ್ಕಳ ಮೇಲೆ ಸ್ವಲ್ಪ ಧ್ಯಾನ ಇರಲಿ. ಮತ್ತು ಟೀಚರ್ಸ್ ಏನು ಶಿಕ್ಷಕರು ಇದಾರಲ್ವಾ, ಮಕ್ಕಳ ಬೆಳವಣಿಗೆ ಬಗ್ಗೆ ಗಮನ ಹರಿಸ್ಬೇಕು. ಅವರಿಗೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಪಾಠ ಮಾಡಬೇಕು. ನಾನು ಟೀಚರ್ಸ್ ದೃಷ್ಟಿಕೋನದಿಂದ ಮಾತಾಡ್ತಿದ್ದೆ. ಮತ್ತು ಟೀಚರ್ಸ್ಗೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಅದನ್ನ ಬರೀ ಉದ್ಯೋಗ ಅನ್ಕೋಬೇಡಿ, ಅದೊಂದು ಪವಿತ್ರ ಕೆಲಸ, ಅದು ಆ ದೃಷ್ಟಿಕೋನದಿಂದ ಮಾಡಿ ಅಂತ ಹೇಳಿದೆ. ಅದನ್ನೇ ಹೇಳಿದ್ದು ನಾನು, ಅಷ್ಟೇ. ಇನ್ನೊಂದು ಮಾತನ್ನ ನೀವು ಹೇಳಿದ್ರಿ, ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ. ಅವರು 5 ಕೋಟಿ ದಂಡನ ವಿಧಿಸಿದ್ರು. ನೀವು ಹೇಳಿದ್ರೆ ನಾನು ಕೊಡೋದಿಲ್ಲ. ದಂಡ ಅಲ್ಲ, ಅದು ಡೆಪಾಸಿಟ್. ಅದು ನಾನು ಇವತ್ತು ಹೇಳ್ತೀನಿ, ಏನಾದ್ರೂ ತಪ್ಪು ಮಾಡಿದವ್ರಿಗೆ ಮಾತ್ರ ದಂಡ ವಿಧಿಸ್ತಾರೆ. ಇದು ಡೆಪಾಸಿಟ್ನ ಒಂದು ರೂಪದಲ್ಲಿ ತಗೊಂಡಿರೋದು. ನಾಳೆ ಪ್ರೂವ್ ಆದಾಗ ವಿಷಯ, ಅವಾಗ ಅದನ್ನ ಅಲ್ಲೇ ಇಟ್ಕೋತಾರೆ, ಇಲ್ಲಾಂದ್ರೆ ಅದು ರೀಫಂಡಬಲ್ ಡೆಪಾಸಿಟ್. ಈ ವಿಚಾರ ಪಾರ್ಲಿಮೆಂಟ್ ಅಲ್ಲೂ ಕೂಡ ಆಗಿತ್ತು. ಆಗ ಶರತ್ ಯಾದವ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರು. ಅವರು ಹೇಗ್ ಮಾತಾಡಿದ್ರು ಅಂದ್ರೆ, ಅವರ ಪ್ರಕಾರ ಶ್ರೀ ಶ್ರೀ ರವಿಶಂಕರ್ ಅವರನ್ನ ಜೈಲಿಗೆ ಹಾಕ್ಬಿಡ್ಬೇಕು. ಹೋಗ್ಲಿ ಬಿಡಿ, ಬೇರೆಯವ್ರ ವಿಷಯದ ಮೇಲೆ ನಾನು ಯಾಕೆ ಕಮೆಂಟ್ ಮಾಡ್ಲಿ? ಅವರು ತಮ್ಮ ಪೊಲಿಟಿಕಲ್ ಅಜೆಂಡಾಗೋಸ್ಕರ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ತಾರೆ. NGT ಅವರು ಈ ಮಾತನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ನೀವಲ್ಲೊಂದು ಕಾರ್ಯಕ್ರಮ ಮಾಡಿದ್ರಿ, ಯಮುನಾ ನದಿನಲ್ಲಿ ಅವಶೇಷಗಳನ್ನ ಸುರಿದ್ರಿ, ಮರಗಳನ್ನ ನೆಡ್ತೀವಿ ಅಂತಂದ್ರೆ, ಆದ್ರೆ ಮರಗಳನ್ನ ನೆಡ್ಲಿಲ್ಲ. ಅಲ್ಲ, ನೀವೇ ನೋಡಿ, ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ, ಆ ಪೂರ್ತಿ ಸ್ಟೇಜ್ನ ಡಿಸ್ಮ್ಯಾಂಟಲ್ ಮಾಡಿದಾಗ ಸ್ಟೇಜ್ ಕೆಳಗಡೆ ಅಲ್ಲಿರೋ ಗ್ರಾಸ್ ಎಲ್ಲ ಹೇಗಿರೋದು ಹಾಗೆ ಇತ್ತು. ಇವತ್ತಿಗೂ ನೋಡಿ ನೀವು ಆ ಕಡೆ ಬರುವಾಗ ಏನ್ ಗಡ್ಬಡಾಗಿದೆ, ಅಲ್ಲಿ ಗ್ರೀನರಿ ಹೇಗಿದ್ದಿದ್ದು ಹಾಗೆ ಇದೆ.
ಇವು ಎಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ. ನಾವು ಅದಕ್ಕೆ ವಿಚಲಿತರ ಆಗೋಕೆ ಹೋಗೋದಿಲ್ಲ. ನಾವು ಕಾರ್ಯಕ್ರಮಗಳು ಇಡೀ ಜಗತ್ತಲ್ಲಿ ಎಷ್ಟು ಕಾರ್ಯಕ್ರಮಗಳಾಗುತ್ತೆ ಅಂದ್ರೆ ಪ್ರತಿ ದೇಶದಿಂದ ಪ್ರಶಂಸೆ ಬಂದಿದೆ ನಮಗೆ. ಅಂದ್ರೆ ದಿಲ್ಲಿಯ GDP 4 ದಿನದಲ್ಲಿ 45% ಜಾಸ್ತಿ ಆಗಿದೆ. ಅಂದ್ರೆ ಇದು ಒಂದು ತನ್ನದೇ ಆದ ಶೈಲಿಯಲ್ಲಿ ಒಂದು ಅದ್ಭುತ ಇವೆಂಟ್. ಅಂದ್ರೆ ಉತ್ಸವ. ಅದು ಎಷ್ಟು ಪ್ರಶಂಸೆ ಸಿಕ್ಕಿತ್ತು ಅಂದ್ರೆ ಬೇರೆ ದೇಶದಿಂದ ನಮಗೆ ಕೇಳ್ತಾ ಇದ್ದಾರೆ ಇಲ್ಲಿ ಬಂದು ಮಾಡಿ ಅಂತ. ನಾನು ಕೂಡ ಕಾರ್ಯಕ್ರಮವನ್ನ ನೋಡಿದ್ದೇನೆ. ಜಗತ್ತಿನ ಯಾವುದೇ ದೇಶದಲ್ಲಿ ಕಾರ್ಯಕ್ರಮ ಆದ್ರೂ ಅಲ್ಲೊಂದು ಬೆಚ್ಚುಗೆ ಇರುತ್ತೆ. ಅರ್ಜೆಂಟೀನಾದಂತ ದೇಶದಲ್ಲಿ ಕೂಡ ಇಂಥ ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಹೌದು, ದೊಡ್ಡ ಕಾರ್ಯಕ್ರಮಗಳಂತ ಆಗ್ತಾ ಇರ್ತವೆ. ಅಂದ್ರೆ ಭಾರತದಲ್ಲಿ ನಾವು ಒಂದು ಎಂತ ಪ್ಲಾಟ್ಫಾರ್ಮ್ ನಾವು ಕೊಟ್ವಿ ಅಂದ್ರೆ ಅದು ಫ್ಲೋಟಿಂಗ್ ಸ್ಟೇಜ್ ಆಗಿತ್ತು. ಅಂದ್ರೆ ಜಗತ್ತಲ್ಲಿ ಮೊಟ್ಟ ಮೊದಲ ಫ್ಲೋಟಿಂಗ್ ಸ್ಟೇಜ್ ಅದು. ಅಂದ್ರೆ 1 ಅಡಿನೂ ಕೆಳಗಡೆ ಹೋಗ್ಲಿಲ್ಲ. ಅದು ಮೇಲೆ ಫ್ಲೋಟಿಂಗ್ ಸ್ಟೇಜ್ ಇತ್ತು. ಅದ್ರ ಮೇಲೆ 40,000 ಆರ್ಟಿಸ್ಟ್ ಒಂದೇ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ರು. ಜಗತ್ತಲ್ಲಿ ಯಾವತ್ತೂ ಆಗಿಲ್ಲ. ಅದ್ರ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಇಲ್ಲ. ಪರಿಸರಕ್ಕೆ ಹಾನಿಯಾಗಿದೆ, ಎನ್ವಿರಾನ್ಮೆಂಟ್ಗೆ ಹಾನಿಯಾಗಿದೆ ಅಂತ ಯಾರು ಕಂಪ್ಲೇಂಟ್ ಮಾಡಿ. ಎಲ್ಲಿ ಹಾನಿ ಆಗಿದೆ? ನಾವು ಅವರಿಗೆ ಕೇಳಿದ್ವಿ, ನೀವು ಹೇಳಿ. ಅವ್ರಂತಾರೆ ನಮಗೆ ಗೊತ್ತಿರಲಿಲ್ಲ ಮುಂಚೆ ಹೇಗಿತ್ತೋ, ಈಗ ನಾವು ಹೇಗೆ ಹೇಳೋದು ಅಂತ. ಇದು ರಿಪೋರ್ಟ್ ನೋಡಿ. ಮತ್ತು ಇನ್ನೊಂದು 3ನೇ ರಿಪೋರ್ಟ್ ನೋಡಿ, NGTದು ಇನ್ನೊಂದು ರಿಪೋರ್ಟು. ಅವರು ತಮ್ಮ ಕಮಿಟಿಯವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಡ್ಯಾಮೇಜ್ ಆಗಿಲ್ಲ ಅಂತ, ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಅಂತ. ನೀವು ಯಮುನಾ ನದಿನ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿದ್ದು ನಿಜನಾ? ಅದರಲ್ಲಂತೂ ನಾವು ಸುಮಾರು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ದಿಲ್ಲಿ, ನಮ್ಮ ಯಮುನಾ ಅಂತ ಎಷ್ಟೊಂದು ವಾಲಂಟಿಯರ್ಸ್ ಇದ್ದಾರೆ ನಮ್ಮವರು. 500 ಟನ್ ಎಲ್ಲ ಗಲೀಜು, ಜರ್ಕಿನ್, ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತೆಗೆದಿದ್ದಾರೆ. ಯಮುನಾ ನದಿಯ ನೀರನ್ನ ಶುಚಿಗೊಳಿಸೋದು ಇದು ಯಾವುದಾದ್ರೂ ಒಂದು ಸರ್ಕಾರಿ ಸಂಸ್ಥೆಯ ಕೆಲಸ ಅಲ್ಲ ಅದು. ಆದ್ರೂ ನಾವೆಲ್ಲ ಸೇರಿ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವಂತೂ ಒಂದು 55 ಮಿಲಿಯನ್ ಟ್ರೀಸ್ನ ನಾವು ಪ್ಲಾಂಟ್ ಮಾಡಿದ್ದೀವಿ ಎಲ್ಲ ಕಡೆ ನಾವು. ಆದ್ರೆ ಡೆಲ್ಲಿ ಪರಿಸ್ಥಿತಿ ಅಂತೂ ತುಂಬಾ ಕೆಟ್ಟದಾಗಿದೆ. ಅಲ್ಲಿನ ಗಾಳಿನಲ್ಲಿ ವಿಷ ತುಂಬಿದೆ. ದಿಲ್ಲಿಯಲ್ಲಿ ಯಮುನೆ ನದಿಯ ನೀರು ಈಗ ಮುಂಚೆಕ್ಕಿಂತ ಬೆಟರ್ ಅನಿಸ್ತಿದೆ ಅಲ್ವಾ? ಈ STP ಇವೆಲ್ಲ ಸಿಸ್ಟಮ್ ಎಲ್ಲ ಸರಿ ಹೋದ್ಮೇಲೆ ಚೆನ್ನಾಗಾಗಿದೆ. ಆದರೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಕೆಲಸಗಳಿದೆ. ನಾನು ಇವತ್ತಿಗೆ ನಾನು ಇದೇ ಪ್ರೇರಣೆ ನೀಡ್ತಾ ಇರ್ತೀನಿ. ಇಂಥವೆಲ್ಲ ಮರ ಗಿಡಗಳನ್ನ ಹಚ್ಚಿ ಎಲ್ಲ ಪರಿಸರದ ಶುಚಿಗೊಳಿಸಿ ಅಂತ.